ಕೇಕ್ ಮೇಲೆ ಬರ್ದಿದ್ದಂಥ ಒಂದಷ್ಟು ಪದಗಳು ಬೇರೆ ಥರದ್ದೇ ಒಂದು ಕ್ರಿಯೇಟ್ ಮಾಡಿತ್ತು ಒಂದು ರೀತಿ ಕನ್ಫ್ಯೂಸನ್ನು. ಈಗಷ್ಟೇ ಪ್ರದೀಪ್ ಅವರು ಅದಕ್ಕೂ ಕ್ಲಾರಿಟಿ ಕೊಟ್ಟಿದ್ದಾರೆ, ಆ ಕೇಕ್ ತಂದಿದ್ದಾನೆ ಅಂತ. ಏನಾಗಿತ್ತು ಆ್ಯಕ್ಚುಲಾಗಿ ಅಲ್ಲಿ ಅಂತ? ನನಗೆ ಇವಾಗಲೇ ಗೊತ್ತಾಗ್ತಾ ಇರೋದು ನ್ಯೂಸು, ನಾನು ನೋಡೇ ಇಲ್ಲ, ನೀವು ಹೇಳಿದ ಮೇಲೆ ಗೊತ್ತಾಗ್ತಾ ಇರೋದು ನ್ಯೂಸು. ಏನಾಗಿತ್ತು ಆ್ಯಕ್ಚುಲಿ? ಅದು ಬಾಸಿಸಮ್ ಅಂತ ಉಂಟು, ಕೇಕ್ ಬಾಸಿಸಮ್ ಕಾಲ ಮುಗಿತೀನಿ ಏನೇನು ಮ್ಯಾಕ್ಸಿಮಮ್ ಕಾಲ ಅಂತ. ಮ್ಯಾಕ್ಸಿಮಮ್ ಕೇಕ್ ಮೇಲೆ ಬರ್ದಿದ್ದಾರೆ ಅಂತ. ನನಗೆ ಗೊತ್ತಿಲ್ಲ ಅವ್ರು ಏನು ಥಾಟ್ ಪ್ರೊಸೆಸಲ್ಲಿ ಬರ್ತಿದಾರೋ ನನಗೆ ಗೊತ್ತಿಲ್ಲ. ಬಟ್ ಇಲ್ಲಿ ಯಾರೂ ಹಂಗಿಲ್ಲ ಅನಿಸುತ್ತೆ ನನಗನ್ಸ್ದಂಗೆ. ಇವಾಗ ನಾನು ಹೇಳಿದ್ನಲ್ಲ ಅವಾಗಲೇ, ಸುದೀಪ್ ಅಣ್ಣ ಫ್ಯಾನ್ಸ್ ಆಗಲಿ ಇಲ್ಲ ಬೇರೆ ಕಲಾವಿದ್ರ ಫ್ಯಾನ್ಸ್ ಆಗಲಿ, ಈ ಥರ ಒಂದು ಮಾಸ್ ಮೂವಿ ಬರುತ್ತೆ ಅಂದರೆ ಫ್ಯಾನ್ಸು, ಸಿನಿಮಾ ಯಾರು ಲವ್ ಮಾಡ್ತಾರಲ್ಲ ಫ್ಯಾನ್ಸು, ಅವ್ರು ಯಾವುದೇ ಸಿನಿಮಾ ಇರಲಿ, ಅಣ್ಣ ಸಿನಿಮಾ ಇರಲಿ ಬೇರೆ ಕಲಾವಿದ್ರ ಸಿನಿಮಾ ಇರಲಿ, ಎಲ್ಲರೂ ಬಂದು ನೋಡ್ತಾರೆ. ಇವಾಗ ಇಂಡಸ್ಟ್ರಿಲಿ ಇಷ್ಟು ಜನ ಆರ್ಟಿಸ್ಟ್ ಇದ್ದಾರೆ, ಕಲಾವಿದರು ಇದ್ದಾರೆ, ಲೆಜೆಂಡ್ಸ್ ಇದ್ದಾರೆ, ಎಷ್ಟು ಕೋಟಿ ಜನ ಫ್ಯಾನ್ಸ್ ಇರಬಾರ್ದು ಅವ್ರಿಗೆ ಲೆಕ್ಕ ಹಾಕ್ಕೊಳ್ಳಿ. ಟೋಟಲ್ ಇವ್ರಿಗೆ ಸಪ್ರೇಟ್ ಫ್ಯಾನ್ಸ್ ಬೇಡ, ಎಲ್ಲ ಕಲಾವಿದ್ರನ್ನ ಒಟ್ಟಿಗೆ ಹಾಕಿ ಅವ್ರದ್ದು ಎಷ್ಟು ಫ್ಯಾನ್ಸ್ ಆಗ್ಬೋದು, ಎಷ್ಟು ಕೋಟಿ ಆಗ್ಬೋದು. ಅದರಲ್ಲಿ ಒಂದು 0.1%, 2% ಈ ಥರ ನೆಗೆಟಿವ್ ಮಾಡೋರು ಇದ್ದೇ ಇರ್ತಾರೆ. ತಲೆ ಕೆಡ್ಸ್ಕೊಬಾರ್ದು ಅದಕ್ಕೆಲ್ಲ. ಸಿನಿಮಾ ಲವ್ ಮಾಡೋರು ಫ್ಯಾನ್ಸು ಬಂದು ನೋಡ್ತಾರೆ, ಅದು ಯಾರೇ ಇರಲಿ, ಇದಕ್ಕೆಲ್ಲ ತಲೆನೇ ಕೆಡ್ಸ್ಕೊಬಾರ್ದು. ಬಟ್ ಈ ವಿಷಯ ನನಗೆ ಇವಾಗ ಗೊತ್ತಾಗಿದ್ದು, ನಂಗೆ ಗೊತ್ತಿಲ್ಲ, ಫುಲ್ ಕ್ಲಾರಿಟಿ ಸಿಕ್ಕಿದ ಮೇಲೆ ಮಾತಾಡ್ತೀನಿ. ಥ್ಯಾಂಕ್ ಯು ಪ್ರವೀಣ್ ಅವರು, ಆಲ್ ದ ಬೆಸ್ಟ್. ಒಳ್ಳೆಯದಲ್ಲಿ ನೀವು ಹೇಳ್ದಂಗೆ ಪ್ರೀಕ್ವೆಲ್ ಅಥವಾ ಸೀಕ್ವೆಲ್ ಏನಾದರೂ ಬರಲಿ, ಇನ್ನೂ ದೊಡ್ಡ ಸಕ್ಸಸ್ ಆಗಲಿ. ಥ್ಯಾಂಕ್ ಯು ಸೊ ಮಚ್. ದಯವಿಟ್ಟು ಕನ್ನಡ ಜನತೆ ಈ ಥರ ಸಪೋರ್ಟ್ ಕೊಟ್ಟು ಲವ್ ಕೊಟ್ಟಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಹಿಂಗೆ ಲವ್ ಸಪೋರ್ಟ್ ಯಾವಾಗಲೂ ಎಲ್ಲ ಆರ್ಟಿಸ್ಟ್ ಮೇಲೂ ಕೊಡಿ, ಓಕೆನಾ? ಹಂಗೆ ಸುದೀಪಣ್ಣ ಮೂವಿ ಇಷ್ಟು ಮಾಸು ವೆರೈಟಿಯಾಗಿ ಬಂದಿದೆ. ಎಲ್ಲರೂ ಹೋಗಿ ಚಿತ್ರಮಂದಿರಕ್ಕೆ ನೋಡಿ ಆಶೀರ್ವಾದ ಮಾಡಿ ಹರಸಿ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್.